ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು 3ನೇ ಭಾಗ ಶ್ರೀಕೃಷ್ಣನವರ ಅಮೂಲ್ಯವಾದ ಮಾತುಗಳು. ಸೊ ಅದರಲ್ಲಿ ಇದು 3ನೇ ಎಪಿಸೋಡ್ ಆಗಿದೆ. ಸೊ ಫಸ್ಟ್ ಸೆಕೆಂಡು ಹೇಳ್ಕೊಟ್ಟಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಜೀವನ ಅನ್ನೋದು ಒಂದು ಹರಿಯುವ ನೀರಿದ್ದಂಗೆ ಇರುತ್ತಲ್ವಾ. ನೀರು ಒಂದೇ ಕಡೆ ನಿಂತರೆ ಮಲಿನವಾಗುತ್ತದೆ. ಹಾಗೆ ಜೀವನ ಕೂಡ ಅಷ್ಟೇ. ಬದಲಾವಣೆಗೆ ಸಿದ್ಧವಾಗಿ ಇದ್ದಾಗ ಮಾತ್ರ ಹೊಸ ಒಂದು ಜೀವನವನ್ನ ನಾವು ಸ್ವಾಗತಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಜೀವನವು ಕೂಡ ಹೆಂಗಾಗುತ್ತಂದ್ರೆ, ನಾವು ನಿಂತ ಒಂದು ನೀರು ಯಾವ ತರ ಇರುತ್ತೋ ನಮ್ಮ ಜೀವನನು ಅದೇ ತರ ಆಗುತ್ತೆ ಅಂತ ಹೇಳಿದ್ದಾರೆ. ಜೀವನ ಅನ್ನೋದು ಪ್ರತಿ ಕ್ಷಣನೂ ಬದಲಾಗುತ್ತಾನೆ ಇದೆ. ಸೊ ಅದನ್ನ ನಾವು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಜೀವನ ಅನ್ನೋದು ಡೇ ಬೈ ಡೇ ಚೇಂಜ್ ಆಗ್ತಾನೆ ಹೋಗ್ತಾ ಇದೆ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು, ನಾವು ಕೂಡ ಬದಲಾಗ್ತಾ ಹೋಗ್ಬೇಕು. ಮತ್ತೆ ಅದು ಯಾವುದೇ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ಸ್ವೀಕರಿಸಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಜೀವನ ಯಾವ ತರ ಇರುತ್ತೋ ನಾವು ಕೂಡ ಅದೇ ತರ ಇರಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಸಂತೋಷ ಅನ್ನೋದು ನಾವು ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಅನುಭವಿಸಬಹುದು ಅಲ್ವಾ. ಅಂದ್ರೆ ಯಾವಾಗಾದ್ರೂ ಒಂದ್ಸತಿ ನಾವು ಸಂತೋಷದಿಂದ ಇರಲ್ಲ, ಯಾವಾಗ್ಲೂ ಕೂಡ ನಾವು ಸಂತೋಷದಿಂದ ಇರಬಹುದು ಜೀವನದಲ್ಲಿ. ಈ ಸಂತೋಷ ಅನ್ನೋದು ಯಾವುದೇ ಒಂದು ವಸ್ತು ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಅವ್ರ ಮೇಲೆ ಅವಲಂಬನೆ ಆಗಿರಲ್ಲ. ಅದು ನಮ್ಮ ಮನಸ್ಥಿತಿ ಮೇಲೆ ಇರುತ್ತೆ. ಅವುಗಳಿಂದ ಅಷ್ಟೇ ನಮಗೆ ಸಂತೋಷ ಸಿಗುತ್ತೆ ಅನ್ನೋದು ನಾವು ಅನ್ಕೋಬಾರ್ದು. ಅಂದ್ರೆ ನಮ್ದು ಯಾವುದೇ ಒಂದು ವ್ಯಕ್ತಿ ಆಗಿರ್ಲಿ, ಯಾವುದೇ ಒಂದು ವಸ್ತು ಇರ್ಲಿ, ನಮ್ಗೆ ಏನೇ ಒಂದು ಬೇಕು ಅಂತ ಇರ್ಲಿ, ಅದರಿಂದನೇ ಸಂತೋಷ ಸಿಗುತ್ತೆ ಅಂತ ನಾವು ಯಾವತ್ತೂ ಕೂಡ ಅನ್ಕೊಳಕ್ ಹೋಗ್ಬಾರ್ದು. ಮನುಷ್ಯನಲ್ಲಿಯ ಕೋಪ ಮತ್ತು ಹಲವು ರೀತಿಯ ವೈರಿಗಳನ್ನ ತಂದೊಡ್ಡಿದರೆ ಕಿರುನಗೆ ಮತ್ತು ಸಹನೆ 1000 ಬಾಂಧವ್ಯಗಳನ್ನ ಬೆಸೆಯಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಯಾವತ್ತು ಕೂಡ ಜೀವನದಲ್ಲಿ ಸಹನೆ ಮತ್ತು ಮುಖದಲ್ಲಿ ಮಂದಹಾಸ ಇರಬೇಕು ಅಂತ ನಮ್ಮ ಶ್ರೀಕೃಷ್ಣನವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮತ್ತು ಯಾವಾಗ್ಲೂ ಕೂಡ ಮುಖದಲ್ಲಿರೋ ಮಂದಹಾಸ, ಸಹನೆಯನ್ನ ಕಳೆದುಕೊಳ್ಳಬೇಡಿ ಅಂತಾನು ಹೇಳಿದ್ದಾರೆ. ನಿಮ್ಮ ಒಂದು ಜೀವನ ಅನ್ನೋ ಪುಸ್ತಕವನ್ನು ಎಲ್ಲರಿಗೂ ಕೂಡ ತೆರೆದು ತೋರಿಸಬೇಕು ಅಂತ ಏನು ಇಲ್ಲ ಜೀವನದಲ್ಲಿ. ಯಾಕೆಂತಂದ್ರೆ ಅದರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ನಿನ್ನ ವ್ಯಕ್ತಿತ್ವ ಮತ್ತು ನಿನ್ನ ಭಾವ ಏನಿದೆ, ನಿನ್ನ ಮನಸ್ಥಿತಿ ಏನಿದೆ ಅನ್ನೋದು ಅರ್ಥವಾಗಿರುತ್ತೆ. ಸೊ ಅದಕ್ಕೋಸ್ಕರ ತೆಗೆದಲ್ಲಿ ತೋರಿಸ್ಬೇಕು ಅಂತ ಏನು ಇಲ್ಲ. ಅಂದ್ರೆ ನಿನ್ನ ಒಂದು ಮನಸ್ಸಲ್ಲಿರೋ ಭಾವನೆಗಳನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಅದರ ಅವಶ್ಯಕತೆನೂ ಕೂಡ ಇಲ್ಲ. ಯಾಕಂದ್ರೆ ಕೆಲವರಿಗೆ ನಿನ್ನ ಒಂದು ಭಾವನೆ ಆಗ್ಲಿ, ವ್ಯಕ್ತಿತ್ವ ಆಗ್ಲಿ, ನೀನು ಎಷ್ಟು ಹೇಳಿದ್ರು ಅವರು ತಿಳ್ಕೊಳ್ಳೋಕೆ ಪ್ರಯತ್ನನೇ ಪಡಲ್ಲ. ಅದಕ್ಕೋಸ್ಕರ ಕೆಲವರಿಗೆ ಮಾತ್ರ ಅರ್ಥವಾಗಿರುತ್ತೆ, ಕೆಲವರಿಗೆ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಬೇರೆದವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ನಾಲಿಗೆ ಒಂದೇ ಇದೆ, 2 ಕಿವಿ ಇದೆ. ಇದರ ಅರ್ಥ ಏನ್ ಗೊತ್ತಾ? ಜೀವನದಲ್ಲಿ ಜಾಸ್ತಿ ಮಾತಾಡಬೇಡ, ಜಾಸ್ತಿ ಕೇಳಿಸ್ಕೋ ಅನ್ನೋದು ಇದರ ಅರ್ಥ ಆಗಿದೆ. ಜಾಸ್ತಿ ಮಾತಾಡಿದ್ರೆ ಅಲ್ಲಿ ನಿಮಗೆ ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರ ಕಡಿಮೆ ಮಾತಾಡಿ, ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ಹಣವನ್ನು ಎಷ್ಟು ನಾವು ಮಿತವಾಗಿ ಬಳಸ್ತೀವೋ ಅಷ್ಟೇ ನಾವು ಕಡಿಮೆ ಮಾತಾಡುವುದು ಕೂಡ ಇಲ್ಲಿ ಮುಖ್ಯ ಆಗಿದೆ ಜೀವನದಲ್ಲಿ. ಯಾಕೆಂದರೆ ಮಿತವಾದ ಮಾತುಗಳು ಬಾಂಧವ್ಯಗಳನ್ನ ಇಲ್ಲಿ ಗಟ್ಟಿಗೊಳಿಸ್ತವೆ. ವಿದ್ಯೆ, ವಿವೇಕ ಮತ್ತು ಪರಿಜ್ಞಾನ ಬಾವಿಯಲ್ಲಿನ ನೀರಿನ ಹಾಗೆ ಕರಗದಿರುವ ನಿಧಿಯಂತೆ ಹಸಿದಷ್ಟು ಚಿಲುಮೆ ಹಾಗೆ ಚಿಮ್ಮುತ್ತಿರುತ್ತದೆ. ಅದು ಜೀವನದಲ್ಲಿ ಒಮ್ಮೆಲೆ ಬರುವ ಯಶಸ್ಸು ನಮಗೆ ಯಾವಾಗಲೂ ಉತ್ತಮವಾದ ಗುರುವಾಗಿರುವುದಿಲ್ಲ. ಒಂದು ಸೋಲು ಮಾತ್ರ ನಮಗೆ ಜೀವನದ ಪಾಠ ಮತ್ತು ಮೌಲ್ಯವನ್ನ ಕಲಿಸಿಕೊಡುತ್ತೆ. ಸೋತಾಗ ಸಿಗುವ ಅನುಭವ ಒಮ್ಮೆಲೆ ಗೆದ್ದಾಗ ಸಿಗುವುದಿಲ್ಲ. ಯಾಕಂದ್ರೆ ಸೋತಾಗ ನಾವು ಎಷ್ಟೋ ವಿಷಯಗಳನ್ನ ಕಲಿತೀವಿ, ಅದಕ್ಕಿಂತ ಹೆಚ್ಚು ನಾಲೆಜ್ ಬರುತ್ತೆ. ಸಡನ್ ಆಗಿ ಗೆದ್ರೆ ಯಾವುದು ಕೂಡ ನಮ್ಮ ಜೀವನದಲ್ಲಿ ನಾವು ಕಲಿಯೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಮನುಷ್ಯ ಮರಣ ಹೊಂದಿದ್ರೆ ಆ ವ್ಯಕ್ತಿಗೆ ಬಿಟ್ಟು ಉಳಿದವರಿಗೆ ಎಲ್ಲ ತಿಳಿಯುತ್ತೆ.
ಆದರೆ ನಮ್ಮ ಒಂದು ಮನಸ್ಸೇ ಮರಣ ಹೊಂದಿದರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಯಾವ ವ್ಯಕ್ತಿಗೂ ತಿಳಿಯುವುದಿಲ್ಲ. ಮನಸ್ಸಿನ ಮರಣ ಅಂತ ಅಂದ್ರೆ ಏನಂದ್ರೆ ಮನಸ್ಸಿನ ಒಂದು ಚಲನೆಯನ್ನ ನಿಲ್ಲಿಸುವುದು, ಚಿತ್ತವನ್ನ ನಿಶ್ಚಲಗೊಳಿಸುವುದು, ಅದುವೇ ಗೀತೆಯ ಸಾರ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣನವರು ಹೇಳಿದ್ದಾರೆ. ಯಾಕಂತಂದ್ರೆ ಮನಸ್ಸಿಗೆ ಎಷ್ಟೊಂದು ಆಘಾತ ಆಗಿರುತ್ತೆ, ನೋವು ಆಗಿರುತ್ತೆ. ಆ ಮನುಷ್ಯನ ಮನಸ್ಸೇ ಮರಣ ಹೊಂದಿದ್ರೆ ಬೇರೆದವ್ರಿಗೆ ಏನು ಅರ್ಥ ಆಗಲ್ಲ ಅಲ್ವಾ. ಸೊ ಇದಿಷ್ಟು ಇವತ್ತಿನ ಒಂದು ಎಪಿಸೋಡ್ ಆಗಿದೆ. ಅಂದ್ರೆ ಯಾವತ್ತೂ ಕೂಡ ನಮ್ಮ ಮನಸ್ಸನ್ನ ಮರಣ ಹೊಂದಲಿಕ್ಕೆ ನಾವು ಬಿಡಬಾರ್ದು. ಇಷ್ಟು ಈ ಶ್ರೀಕೃಷ್ಣನವರು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಷ್ಟು ತಿಳಿಸಿಕೊಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಭಾಗದಲ್ಲಿ ನೆಕ್ಸ್ಟ್ ಏನಿದೆ ಅಂತ ನಾನು ಶೇರ್ ಮಾಡ್ತೇನೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೇನೆ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್ ಸ್ನೇಹಿತರೆ.